Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಲ್. ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ಕಾರಣ ಏನಕ್ಕೆ ಅಂತಂದರೆ ಸ್ಟೇಟ್ಮೆಂಟ್ ಅಥವಾ ವರ್ಡ್ ಪ್ರಾಬ್ಲಮ್ಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಸೆಕ್ಷನ್ ಸಿ ಮತ್ತು ಡಿಗೆ ಕೇಳುವಂತಹ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಕೂಡ ಆಗಿರ್ಬೋದು. ಈ ರೀತಿ ಪ್ರಾಬ್ಲಮ್ಸ್ ರೈಲ್ವೇಸ್ ಎಕ್ಸಾಮಿನೇಷನ್, ಬ್ಯಾಂಕಿಂಗ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಅದರಿಂದನೇ ಒಂದು ಸ್ವಲ್ಪ ಪಾರ್ಟ್ನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅದಕ್ಕೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಬನ್ನಿ, ವರ್ಡ್ ಪ್ರಾಬ್ಲಮ್ಸ್ ಆನ್ HCF ಆ್ಯಂಡ್ LCM. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, 14th ಪ್ರಾಬ್ಲಮ್. A clock makes a beep after 60 seconds. ಒಂದು ಕ್ಲಾಕ್ ಏನು ಮಾಡುತ್ತಂತೆ, 60 ಸೆಕೆಂಡ್ ಆದಮೇಲೆ ಬೀಪ್ ಮಾಡುತ್ತೆ, ಸದ್ದು ಮಾಡುತ್ತೆ. ಅನದರ್ ಕ್ಲಾಕ್, ಇನ್ನೊಂದು ಕ್ಲಾಕ್ ಏನು ಮಾಡುತ್ತೆ, ಬೀಪ್ ಆಫ್ಟರ್ ಎವ್ರಿ 62 ಸೆಕೆಂಡ್ಸ್. ಒಂದು ಕ್ಲಾಕ್ ಏನು ಮಾಡುತ್ತೆ, 60 ಸೆಕೆಂಡ್ ಆದಮೇಲೆ ಬೀಪ್ ಮಾಡುತ್ತೆ, ಶಬ್ದ ಮಾಡುತ್ತೆ. ಇನ್ನೊಂದು 62 ಸೆಕೆಂಡ್ ಆದಮೇಲೆ ಬೀಪ್ ಮಾಡುತ್ತೆ. ದೇ ಬೀಪ್ ಟುಗೆದರ್, ಅವೆರಡು ಜೊತೆಗೆ, ಅಟ್ 12 o'clock, 12 ಗಂಟೆಗೆ ಸರಿಯಾಗಿ ಎರಡು ಜೊತೆಗೆ ಶಬ್ದ ಮಾಡೋದು. ಫೈಂಡ್ ಅಟ್ ದ ಟೈಮ್ ವೆನ್ ದೇ ಬೀಪ್ ಟುಗೆದರ್ ನೆಕ್ಸ್ಟ್. ನೆಕ್ಸ್ಟ್ ಯಾವಾಗ, ಯಾವ ಟೈಮ್ ಸರಿಗೆ ಎರಡು ಜೊತೆಗೆ ಶಬ್ದ ಮಾಡ್ತವೆ. ಈ ರೀತಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಮಾಡಲಿಕ್ಕೆ ಮುಂಚೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಏನಾಯಿತು, LCM ಕ್ಯಾಲ್ಕುಲೇಟ್ ಮಾಡಬೇಕಾ, HCF ಕ್ಯಾಲ್ಕುಲೇಟ್ ಮಾಡಬೇಕಾ ಅಂತ ಟೋಟಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆದಾಗ ಒಂದು ಕ್ಲೂ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್, ಆ ಕ್ಲೂನ ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ. ಸೇ ಫಾರ್ ಎಕ್ಸಾಂಪಲ್ 8 and 12ಗೆ, 8 ಮತ್ತು 12ಕ್ಕೆ HCF LCM ಎರಡನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. 8ಕ್ಕೆ 2 ಕ್ಯೂಬ್ ಅಂತೀರಾ, 12ಗೆ 2 ಸ್ಕ್ವೇರ್ ಇಂಟು 3 ಅಂತೀರ. ಆಲ್ರೆಡಿ ನಾನು ಮಾಡಿದ್ದೆ. ಹಾಗಾದರೆ ಇಲ್ಲಿ ನೀವು ಗಮನಿಸ್ತಾ ಇರೋದು ಹೈಯೆಸ್ಟ್ ಇದೆ, ಕಾಮನ್ ಆಗಿರೋದನ್ನು LCM ಕ್ಯಾಲ್ಕುಲೇಟ್ ಮಾಡ್ತೀರಾ. LCM ಈಕ್ವಲ್ಸ್ ಹೈಯೆಸ್ಟ್ ತಗೊಬೇಕು, 2 ಕ್ಯೂಬ್ ಇಂಟು ಕಸಪಿಸ ಎಲ್ಲ ತಗೊಬೇಕು ಅಂದಿದೆ 3. 2 ಕ್ಯೂಬ್ ಅನ್ನೆಷ್ಟು 8, 8 3 24. HCF ಕ್ಯಾಲ್ಕುಲೇಟ್ ಮಾಡೋಣ. HCF ಎರಡರಲ್ಲೂ ಕಾಮನ್ ಆಗಿರಬೇಕು, ಕಡಿಮೆ ಇರಬೇಕು, ಅಂದರೆ 2 ಸ್ಕ್ವೇರ್. 3 ಇಲ್ಲಿದೆ, ಇಲ್ಲಿಲ್ಲ, ತಗೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಎಷ್ಟು ಬಂತು, 4. ಈಗ ಸರಿ, ಇದೆಲ್ಲ ನಮ್ಗೆ ಗೊತ್ತಿರೋದು ಸರ್, ಗೊತ್ತಿರೋದು ಸರಿ, ಹೇಳೋರು ಕೇಳಿಸ್ಕೊಳ್ಳಿ. ಗಿವನ್ ನಂಬರ್ಸ್ ಏನಿಲ್ಲಿ 8 and 12. ಗಿವನ್ ನಂಬರ್ಸ್ಗಿಂತ LCM ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಗಿವನ್ ನಂಬರ್ಸ್ಗಿಂತ HCF ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಆಲ್ರೆಡಿ ಲಾಸ್ಟ್ ಸೆಷನಲ್ಲಿ ಇದನ್ನು ಪ್ರೂವ್ ಮಾಡಿದ್ದು ತೋರಿಸಿದ್ದೆ. 8/4, 12/4 ಕರೆಕ್ಟಾಗಿ ಡಿವಿಸಿಬಲ್ ಡಿವೈಡ್ ಆಗಬೇಕು. 24/8, 24/12 LCMನಿಂದ ಅವೆರಡು ಗಿವನ್ ನಂಬರ್ಸ್ ಇದನ್ನು ಡಿವೈಡ್ ಮಾಡುತ್ತೆ LCM. ನಾನು ಹೇಳೋದಕ್ಕೂ ಹೊರಟಿರೋದೇನು ಅಂತಂದರೆ, ಗಿವನ್ ನಂಬರ್ಸ್ ಏನಿದೆಯೋ ಅದಕ್ಕಿಂತ LCM ಜಾಸ್ತಿ ಇರುತ್ತೆ. LCM ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಗಿವನ್ ನಂಬರ್ಸ್. ಇದೇನಾಗಿರುತ್ತೆ, HCF ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಗಿವನ್ ನಂಬರ್ಸ್. ಸರ್, ಇದರಿಂದ ನಮಗೇನು ಗೊತ್ತಾಗುತ್ತೆ, ಇಲ್ಲಿ ಕೊಟ್ಟಿರುವಂತಹ
ಏನು ಕೊಟ್ಟಿದ್ದಾನೆ, 60 ಸೆಕೆಂಡ್ಸ್ ಮತ್ತು 62 ಸೆಕೆಂಡ್ಸ್. ಇಲ್ಲೊಂದು ಕ್ಲಾಕ್ ಇದೆ, ಇನ್ನೊಂದು ಕ್ಲಾಕ್ ಇದೆ. 60 ಸೆಕೆಂಡ್ ಆದಮೇಲೆ ಇದೊಂದು ಬೆಲ್ ಹೊಡೆಯುತ್ತೆ, ಬೀಪ್ ಸೌಂಡ್ ಬರುತ್ತೆ. ಇದು 62 ಸೆಕೆಂಡ್ ಆದಮೇಲೆ ಬೀಪ್ ಹೊಡೆಯುತ್ತೆ. ಇವೆರಡು ಜೊತೆಗೆ ಯಾವಾಗ ಹೊಡಿತವೆ ಅಂತಂದ್ರೆ 60 ಸೆಕೆಂಡ್ಗಿಂತ ಮುಂಚೆ ಹೊಡೆಯುತ್ತಾ, 60 ಸೆಕೆಂಡ್ ಆದ್ಮೇಲೆ ಹೊಡೆಯುತ್ತಾ. ಕಾಮನ್ ಸೆನ್ಸ್ ಉಪಯೋಗಿಸಿ. 62 ಸೆಕೆಂಡ್ ಆದ್ಮೇಲೆ ಹೊಡೆಯುತ್ತಾ, 62 ಸೆಕೆಂಡ್ ಒಳಗಡೆನೆ ಹೊಡೆದು ಬಿಡುತ್ತಾ. ನೆಕ್ಸ್ಟ್ ಟೈಮ್ ಅದು ಹೊಡಿಬೇಕು ಅಂದಾಗ 60 ಸೆಕೆಂಡ್ ಇದು ಹೊಡಿತು, 62 ಸೆಕೆಂಡ್ ಇದು ಹೊಡಿತು. ಇದೇ ರೀತಿ ಇವೆರಡು ಹೊಡಿತಾ ಇರುವಾಗ ಮುಂದಕ್ಕೆ 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 ಮಲ್ಟಿಪಲ್ ಅನ್ಲಿಮಿಟೆಡ್ ಹೋಗ್ತಾ ಇರುತ್ತೆ. ಫ್ಯಾಕ್ಟರ್ಸ್ ಲಿಮಿಟೆಡ್. ಇನ್ನು ಮುಂದಕ್ಕೆ ಹೊಡಿತದೋ ಅಥವಾ ಮೊದಲೇ ಹೊಡೆಯುತ್ತೋ? ಹಾಗಾದ್ರೆ ಟೈಮ್ ಬರೋದು ಇನ್ನು ಮುಂದಕ್ಕಾಗಿರೋದ್ರಿಂದ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ? LCM ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸ್ಟೂಡೆಂಟ್ಸ್, ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ? LCM ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇದೇ ಉದಾಹರಣೆ ಇನ್ನೊಂದು ಹೇಳ್ತೀನಿ ನೋಡಿ. ಒಂದು ಸಿಗ್ನಲ್ ಇದೆ, ಇಲ್ಲೊಂದು ಸಿಗ್ನಲ್ ಇದೆ, ಇಲ್ಲೊಂದು ಸಿಗ್ನಲ್ ಇದೆ. ಇದು 60 ಸೆಕೆಂಡ್ಗೆ ಲೈಟ್ ಆನ್ ಆಗುತ್ತೆ, ಇದು 62 ಸೆಕೆಂಡ್ಗೆ ಲೈಟ್ ಆನ್ ಆಗುತ್ತೆ. ಇದೇ ರೀತಿ ಎರಡೂ ಸಿಗ್ನಲ್ ಲೈಟ್ಗಳು ಯಾವ ಟೈಮ್ಗೆ ಸರಿಗೆ, ಯಾವ ಟೈಮ್ಗೆ ಸರಿಗೆ ಒಂದೇ ಸಲ ಆನ್ ಆಗುತ್ತೆ. ಇದು 60 ಸೆಕೆಂಡ್ಗೆ ಆಗಿರುತ್ತೆ, ಇದು 62 ಸೆಕೆಂಡ್ಗೆ ಆಗಿರುತ್ತೆ. ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಸರ್ಕಲ್ ಇದೆ, ಇಲ್ಲಿ ಎ ನಿಂತಿದ್ದಾನೆ, ಇಲ್ಲಿ ಬಿ ನಿಂತಿದ್ದಾನೆ. ಎ ಈ ಸರ್ಕಲ್ನ ಕರೆಕ್ಟಾಗಿ 8 ಮಿನಿಟ್ಸ್ಗೆ ಸರಿಯಾಗಿ ಒಂದು ರೌಂಡ್ ಬಂದ್ಬಿಡ್ತಾನೆ. ಬಿ 12 ಮಿನಿಟ್ಸ್ಗೆ ಸರಿಯಾಗಿ ಒಂದು ರೌಂಡ್ ಬಂದ್ಬಿಡ್ತಾನೆ. ಹಾಗಾದ್ರೆ ಇಬ್ರು ಇದೇ ಪಾಯಿಂಟ್ ಏನ್ ನಿಂತವರೋ ಇಬ್ರು ಎಷ್ಟು ಮಿನಿಟ್ಸ್ಗೆ ಬರ್ತಾರೆ? ಇವನು 8 ಮಿನಿಟ್ಸ್ಗೆ ಅವನು ಇಲ್ಲಿ ಬಂದಿರ್ತಾನೆ, ಅಥವಾ 12 ಮಿನಿಟ್ಸ್ಗೆ ಇಲ್ಲಿ ಬಂದಿರ್ತಾನೆ. ಈ 12 ಮಿನಿಟ್ಸ್ಗೆ ಇವನು ರೌಂಡೇ ಬಂದ್ಬಿಟ್ಟಿರ್ತಾನೆ. ಹಾಗಾದ್ರೆ ಇವರಿಬ್ಬರು ಒಂದೇ ಟೈಮ್ಗೆ ಈ ಪಾಯಿಂಟ್ಗೆ ಬರಬೇಕು ಅಂದರೆ 12 ನಿಮಿಷಕ್ಕಿಂತ ಜಾಸ್ತಿ ಆಗುತ್ತಾ, ಕಡಿಮೆ ಆಗಿರುತ್ತೆ? ಕಾಮನ್ ಸೆನ್ಸ್ ಉಪಯೋಗಿಸಿ ಜಾಸ್ತಿ ಆಗುತ್ತೆ. ಸೊ ಈ ಕೇಸ್ನಲ್ಲೂ ಕೂಡ ನಾವು LCMನೇ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ. ಸ್ಟೂಡೆಂಟ್ಸ್, ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದ ಟ್ರಾಫಿಕ್ ಸಿಗ್ನಲ್ಸ್ ಲೈಟ್ಸ್ ಅಟ್ ದ ಡಿಫರೆಂಟ್ ರೋಡ್ ಕ್ರಾಸಿಂಗ್ ಚೇಂಜ್ ಆಫ್ಟರ್ ಎವ್ರಿ 60 ಸೆಕೆಂಡ್ಸ್, 90 ಸೆಕೆಂಡ್ಸ್, 108 ಸೆಕೆಂಡ್ಸ್. ಮೂರು ಜಾಗದಲ್ಲಿ, ಆ ಸರ್ಕಲ್ ಹೊಂತಾವ, ಈ ಸರ್ಕಲ್ ಹೊಂತಾವ, ಈ ಸರ್ಕಲ್ ಹೊಂತಾವ, ಸಿಗ್ನಲ್ ಲೈಟ್ಗಳು ಚೇಂಜ್ ಆಗ್ತಿದೆ. ಇದು ಒಂದು ಸರ್ಕಲ್ ಅಲ್ಲಿ 60 ಸೆಕೆಂಡ್ಸ್ಗೆ, ಇನ್ನೊಂದು ಸಿಗ್ನಲ್ ಅಲ್ಲಿ 90 ಸೆಕೆಂಡ್ಸ್ಗೆ, ಇನ್ನೊಂದು ಸಿಗ್ನಲ್ ಲೈಟು 108 ಸೆಕೆಂಡ್ಗೆ ಏನಾಗ್ತಿದೆ? ಚೇಂಜ್ ಆಗ್ತಿದೆ. ಇಫ್ ದೇ ಆಲ್ ಚೇಂಜ್ ಸೈಮಲ್ಟೇನಿಯಸ್ಲಿ ಅಟ್ 9:22 hours, then at what time they will again change simultaneously? ಅಂದ್ರೆ ಯಾವ ಪಾಯಿಂಟ್ಗೆ, ಯಾವ ಟೈಮಿಗೆ ಸರಿಗೆ ಮತ್ತೆ ಅವೆಲ್ಲ ಒಂದೇ ಸಲ ಲೈಟ್ ಆನ್ ಆಗ್ತವೆ. ಅಂದ್ರೆ 60, 90, 108 ಇವಕ್ಕಿಂತ ಜಾಸ್ತಿ ಆಗುತ್ತಾ ಟೈಮ್, ಕಡಿಮೆ ಆಗುತ್ತಾ ಟೈಮ್? ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಜಾಸ್ತಿ ಆಗಿರುತ್ತೆ. ಸೊ ಏನ್ ಮಾಡಬೇಕಾಗಿರುತ್ತೆ? ನೀವು LCMನ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಬೇರೆ ಎಕ್ಸಾಂಪಲ್ ಆಮೇಲೆ ನೋಡೋಣ. ಫಸ್ಟ್ ಇವೆರಡು ಎಕ್ಸಾಂಪಲ್ನ ಒಂದ್ಸಲಿ ಮುಂದಕ್ಕೆ ಹೋಗ್ಬಿಡೋಣ. ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಸೊ
ಏನು ಮಾಡಬೇಕಾಗುತ್ತೆ 60 ಸೆಕೆಂಡ್ಸ್ ಮತ್ತು 62 ಸೆಕೆಂಡ್ಸ್ ಗೆ ನಾವು 60 ಸೆಕೆಂಡ್ಸ್ ಹೋಗೋಣ. 30 2 15 3 5 5 62ಗೆ ನೋಡೋಣ. 31. ಹಾಗಾದರೆ 2 ಸ್ಕ್ವೇರ್ ಇಂಟು 3 ಇಂಟು 5 ಇದು 2 ಇಂಟು 31. LCMನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಮನ್ ಆಗಿರೋದಾಗ ಎಷ್ಟು ತಗೊಬೇಕು? 2 ಸ್ಕ್ವೇರ್ 3 5 31. 2 ಸ್ಕ್ವೇರ್ ಅಂದ್ರೇನು? 4 ಇಂಟು 3 ಇಂಟು 5 ಇಂಟು 31. ಹಾಗಾದರೆ ಬರೋದು 4 ಇಂಟು 3 ಇಂಟು 5 ಇಂಟು 31 ಅಂದರೆ ಬರೋದು 1860. ಏನಿದು? ಸೆಕೆಂಡ್ಸ್. ಈ ಸೆಕೆಂಡ್ಸ್ ದೇ ಬೀಪ್ ಟುಗೆದರ್ ಅಟ್ 12 o'clock. ಯಾವಾಗ? 12 ಗಂಟೆಗೆ ಸರಿಗೆ ಆಯ್ತಂತೆ. ನೆಕ್ಸ್ಟ್ ಟೈಮ್ ಯಾವಾಗ ಇದಾಗತ್ತಂತೆ? 1860 ಸೆಕೆಂಡ್ಸ್ ಆದಮೇಲೆ ಎರಡು ಜೊತೆಗಾಗುತ್ತೆ. ಅಂದರೆ 1860 ಸೆಕೆಂಡ್ಸ್ ಅಂತಂದರೆ 1860 ಸೆಕೆಂಡ್ಸ್ ಅಂದರೆ ಇಲ್ಲಿ ಅವರ್ಸ್ ಮತ್ತು ಮಿನಿಟ್ಸಲ್ಲಿ ನೋಡಬೇಕಾಗಿರುತ್ತೆ. ಹಾಗಾದರೆ ಮಿನಿಟ್ಸ್ ಕನ್ವರ್ಟ್ ಮಾಡೋಣ. 1860 ಡಿವೈಡ್ ಬೈ 60 ಅಂದರೆ ಬರೋದು 31 ಮಿನಿಟ್ಸ್. ಹಾಗಾದರೆ ದೇ beep together at ಯಾವಾಗ? 12 ಗಂಟೆ ಪ್ಲಸ್ 31 ಮಿನಿಟ್ಸ್ ಅಂದರೆ 12 hours 31 minutes. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಇದು ನೋಡೋಣ. ಹಾಗಾದರೆ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ. 60ಗೆ 90ಗೆ ಮತ್ತು 108. 60ಗೆ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅನಿಸುತ್ತೆ. 60ಗೆ 2 ಸ್ಕ್ವೇರ್ ಇಂಟು 3 ಇಂಟು 5 ಬಂದಿದೆ. 2 ಸ್ಕ್ವೇರ್ ಇಂಟು 3 ಇಂಟು 5. 90ಗೆ ಏನು ಬರುತ್ತೆ ಅಂತ ನೋಡೋಣ. 245 3 1s 3 5s 3 5s 5 1s. ಹಾಗಾದರೆ 2 ಇಂಟು 3 ಸ್ಕ್ವೇರ್ ಇಂಟು 5 108 ನೋಡೋಣ. 2 ಇಂದ 2 5s 2 4s 2 2s 2 7s 3 9s 3 3s. ಹಾಗಾದರೆ ಬರೋದು 2 ಸ್ಕ್ವೇರ್ ಇಂಟು 3 ಕ್ಯೂಬ್. ಹಾಗಾದರೆ LCMನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇ ಆದರೆ ಹೈಯೆಸ್ಟ್ 2 ಸ್ಕ್ವೇರ್ ಇಂಟು ಇದರಲ್ಲಿ ಹೈಯೆಸ್ಟ್ 3 ಕ್ಯೂಬ್ ಇಂಟು ಕಸ ಪಿಸ ಎಲ್ಲ ತೊಗೊಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ 5. ಹಾಗಾದರೆ 4 ಇಂಟು 27 ಇಂಟು 5. ಹಾಗಾದರೆ ಬರೋದು ಎಷ್ಟು? 4 ಇಂಟು 27 ಇಂಟು 5 ಅಂದರೆ ಬರೋದು 540.
ಏನಿದು ಸೆಕೆಂಡ್ಸ್, ಅದು 540 ಸೆಕೆಂಡ್ಸ್. ಕೇಳಿರೋ ಪ್ರಶ್ನೆ ಒಂದ್ಸಲಿ ನೋಡ್ಕೊಂಬಿಡಿ. ಇಫ್ ದೇ ಆಲ್ ಚೇಂಜ್ ಸೈಮಲ್ಟೇನಿಯಸ್ಲಿ ಅಟ್ 9:22 hours, ಹಾಗಾದರೆ 9:22 ಸರಿಯಾಗಿ ಎಲ್ಲ ಒಂದೇ ಸಲ ಲೈಟ್ ಆನ್ ಆಗಿದ್ವು. ಈಗ 9:22 ಆದಮೇಲೆ ಮತ್ತೆ ಎಷ್ಟು ಇದಾದ್ಮೇಲೆ ಅಂತಿದೆ, ಇದು ಸೆಕೆಂಡ್ಸ್. ಇದನ್ನು ನಾವು ಮಿನಿಟ್ಸ್ ಕನ್ವರ್ಟ್ ಮಾಡಿದ್ದೆ ಆದರೆ 540 ಡಿವೈಡ್ ಬೈ 60 ಅಂದರೆ ಬರೋದು 9 minutes. ಹಾಗಾದರೆ 9:22 ಅಂದರೆ 9:22 ಪ್ಲಸ್ 9 minutes. ಹಾಗಾದರೆ ಅದು 9:31. ಹಾಗಾದರೆ ಬರೋದು 9 hours 31 minutes. 9 hours 31 minutesಗೆ ಸರಿಯಾಗಿ ಎಲ್ಲ ಲೈಟ್ಗಳು, 3 ಲೈಟ್ಗಳು ಆನ್ ಆಗುತ್ತೆ ಅಂತ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಹೋಗೋಣ 16ನೇ ಪ್ರಾಬ್ಲಮ್. In a college, there are 2 sections, Section A and Section B, of a first BCom class. ಒಂದು ಕಾಲೇಜಲ್ಲಿ 2 ಸೆಕ್ಷನ್ ಇದೆ, ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ. ಫಸ್ಟ್ BCom ಕ್ಲಾಸ್ನಲ್ಲಿ ದೇರ್ ಆರ್ 8 ಸ್ಟೂಡೆಂಟ್ಸ್ ಇನ್ ಸೆಕ್ಷನ್ ಎ. ಸೆಕ್ಷನ್ ಎನಲ್ಲಿ 8 ಸ್ಟೂಡೆಂಟ್ಸ್ ಇದ್ದಾರಂತೆ. 12 ಸ್ಟೂಡೆಂಟ್ಸ್ ಇನ್ ಸೆಕ್ಷನ್ ಬಿ. 8 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನೊಂದರಲ್ಲಿ 12 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಡಿಟರ್ಮೈನ್ ದ ಮಿನಿಮಮ್ ಅಂದರೆ ಲೀಸ್ಟ್, ಸ್ಮಾಲೆಸ್ಟ್ number of books required for their class library so that they can be distributed equally among the students of section A and B. ಅಂದರೆ ಇವಾಗ ಅವ್ರು ಹೇಳ್ತಿರೋದು ಮಿನಿಮಮ್ ನಂಬರ್ ಆಫ್ ಬುಕ್ಸ್ ರಿಕ್ವೈರ್ಡ್. ಎಷ್ಟು ಬುಕ್ಸ್ ಬೇಕಾಗುತ್ತೆ ಏನಕ್ಕೆ? ದೇರ್ ಕ್ಲಾಸ್ ಲೈಬ್ರರಿ ಸೋ ದಟ್ ದೇ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಒಂದು ಮಿನಿಮಮ್ ನಂಬರ್ ಆಫ್ ಬುಕ್ಸ್ ಕೇಳ್ತಾ ಇದ್ದಾನೆ. ಎರಡನೇ ಕಂಡೀಷನ್ನು ಈಕ್ವಲ್ ಆಗಿ ಎ ಸೆಕ್ಷನ್ ಅವ್ರು ಬರಲಿ, ಬಿ ಸೆಕ್ಷನ್ ಅವರೇ ಬರಲಿ, ಅವ್ರಿಗೆ ಈಕ್ವಲ್ ಆಗಿ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅಂದರೆ ಉದಾಹರಣೆಗೆ 12 ಬುಕ್ ಇದೆ ಅಂತ ಅನ್ಕೊಳ್ಳಿ. 12 ಬಿ ಸೆಕ್ಷನ್ ಅವ್ರು ಬಂದರು. ಬಿ ಸೆಕ್ಷನ್ ಅವ್ರು ಬಂದ್ರೆ ಏನು ಮಾಡ್ತೀರಾ? ಒಬ್ಬೊಬ್ಬರಿಗೆ ಈಕ್ವಲ್ ಆಗಿ ಅಂತಂದರೆ 12 ಬುಕ್ ಕೊಟ್ಬಿಡ್ತೀರಾ. ಎ ಸೆಕ್ಷನ್ ಅವ್ರು ಬಂದರು, 12 ಬುಕ್ ಇದೆ, 8 ಜನಕ್ಕೆ ಒಂದೊಂದು ಬುಕ್ ಕೊಡ್ತೀರಾ. ಇನ್ನೆಷ್ಟು ಬುಕ್ ಉಳಿತು? 4 ಬುಕ್ ಉಳಿತು. ಹಾಗಾದರೆ ಉಳಿಬಾರ್ದು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸರ್ ಅರ್ಧದ ಬುಕ್ಕು ಇನ್ನು 8 ಜನಕ್ಕೆ ಕೊಟ್ಬಿಡಿ ಸರ್, ಉಳಿದಿರೋ 4 ಬುಕ್ನ ಅರ್ಧ ಬಿಟ್ಟು ಕೊಡೋಕ್ಕಾಗತ್ತೆಯೇ? ಇಲ್ಲ ಅಲ್ವಾ? ಸೊ 8 ಬುಕ್ ಇತ್ತು ಅಂದ್ಕೊಳ್ಳಿ. ಎ ಸೆಕ್ಷನ್ ಅವ್ರು ಇದ್ದರು, ಎ ಸೆಕ್ಷನ್ ಅವ್ರು ಬಂದ್ರೆ ಒಂದೊಂದು ಬುಕ್ ಎಲ್ಲರೂ ಕೊಟ್ಬಿಟ್ರಿ. ಬಿ ಸೆಕ್ಷನ್ ಅವ್ರು ಬಂದ್ರ ಅಂತಂತಂದ್ರೆ 8 ಬುಕ್ನ 12 ಜನಕ್ಕೆ ಹೆಂಗೆ ಅನಿಸ್ತೀರಾ? ಆಗೋದಿಲ್ಲ. ಹಾಗಾದ್ರೆ ಇವಾಗ ನಮಗೆ ಬೇಕಾಗಿರೋದು, ನಾನು ಮೊದಲೇ ಹೇಳಿದ್ದೀನಿ, ನಾನು ಗಿವನ್ ನಂಬರ್ಸ್ ಏನಿದೆ ಅದಕ್ಕಿಂತ ನಿಮ್ಗೆ ಜಾಸ್ತಿ ಬೇಕು ಅಂದರೆ LCM, ಅದಕ್ಕಿಂತ ಕಡಿಮೆ ಬೇಕು ಅಂದರೆ ಆನ್ಸರ್ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ HCF. ಈಗ ನನಗೆ ಹೇಳಿ, ಗಿವನ್ ನಂಬರ್ಸ್ 8 and 12ಗಿಂತ ಆನ್ಸರ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತೆ? ಆಬ್ವಿಯಸ್ಲಿ ಏನಾಗಿರಬೇಕು? ಜಾಸ್ತಿ ಆಗಿರಬೇಕು. ಹಾಗಾದ್ರೆ ಇಲ್ಲಿ ಏನು ಕಂಡುಹಿಡಿಬೇಕಾಗಿರುತ್ತೆ? ನೀವು LCMನ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ 8 ಮತ್ತು 12ಕ್ಕೆ 8ಕ್ಕೆ ಅಂತ ಬರೀತೀರಾ, 2 ಕ್ಯೂಬ್ ಅಂತ ಬರೀತೀರಾ, 12ಗೆ ಅಂತ ಬರೀತೀರಾ, 2 ಸ್ಕ್ವೇರ್ ಇಂಟು 3 ಅಂತ ಬರೀತೀರಾ. ಹಾಗಾದರೆ LCM ಈಕ್ವಲ್ಸ್ ಕಾಮನ್ ಆಗಿರೋದಕ್ಕೆ 2 ಕ್ಯೂಬ್ ಎಷ್ಟು ತಗೊಬೇಕು ಇಂಟು 3. ಹಾಗೆ ಬರೋದು 8 ಇಂಟು 3. ಹಾಗಾದರೆ ಬರೋದು LCM ಇರೋದು 24 ಬುಕ್ಸ್. ನೋಡ್ರಿ, 24 ಬುಕ್ಸ್ ಇತ್ತಾ? ಎ ಸೆಕ್ಷನ್ ಬಂತು ಅಂತ ಅಂದ್ಕೊಳ್ರಿ. ಎ ಸೆಕ್ಷನ್ ಅವ್ರು ಬಂದರೆ
24 ಬುಕ್ಸ್. ಎಷ್ಟು ಜನ ಬರ್ತಾರೆ? 8 ಜನ ಬರ್ತಾರೆ. ಹಾಗಾದರೆ ಒಬ್ಬೊಬ್ರಿಗೆ ಎಷ್ಟು ಬುಕ್ ಕೊಡ್ತೀರಾ? 8 3 24. 3 ಬುಕ್ಸ್ನ ಇಶ್ಯೂ ಮಾಡ್ತೀರಾ. ಬಿ ಸೆಕ್ಷನ್ ಅವ್ರು ಬಂದರು ಅಂದ್ಕೊಳ್ಳಿ. ಎಷ್ಟು ಬುಕ್ ಇದೆ ನಿಮ್ಮ ಹತ್ರ? 24 ಬುಕ್ ಇದೆ. ಎಷ್ಟು ಜನ ಬರ್ತಾರೆ ಅವರು? 12 ಜನ ಬರ್ತಾರೆ. ಹಾಗಾದರೆ ಎಲ್ಲರಿಗೂ ಎಷ್ಟು ಕೊಡ್ತೀರಾ? 2 ಬುಕ್ಸ್ ಕೊಡ್ತೀರಾ. ದಿಸ್ ಇಸ್ ದ ಮಿನಿಮಮ್ ನಂಬರ್ ಆಫ್ ಬುಕ್ಸ್. ಇನ್ನು ಮುಂದಕ್ಕೆ ಹೋದರೆ ಜಾಸ್ತಿ ಸಿಗುತ್ತೆ. ನಾವು ಬೇಕಾಗಿರೋದು ಎಷ್ಟು? ಮಿನಿಮಮ್ ನಂಬರ್ ಆಫ್ ಬುಕ್ಸ್ ಬೇಕಾಗಿರೋದು. ಸೊ ಹಾಗಾದರೆ LCM ಈಸ್ 24. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ನೋಡಿ. ಓಕೆ ಸ್ಟೂಡೆಂಟ್ಸ್, K and R are in different maths classes at Bangalore. R's teacher always gives test with 36 questions. R ಅವರ ಟೀಚರ್ ಎಷ್ಟು ಕೊಡ್ತಾರಂತೆ? ಪ್ರತಿ ಸಲಿನೂ 36 ಕ್ವಶನ್ ಕೊಡ್ತಾರೆ. ಆದರೆ ಕೆ ಎ ಟೀಚರ್ ಎಷ್ಟು ಕೊಡ್ತಾರಂತೆ? 32 ಕ್ವಶನ್ಸ್ ಕೊಡ್ತಾರಂತೆ. Even though the 2 classes have to take a different number of exams, their teacher told them that both will get the same total number of exam question each year. ಅಂದರೆ ನಂಬರ್ ಆಫ್ ಕ್ವಶನ್ಸ್ ಒಂದು ವರ್ಷದಲ್ಲಿ ಸೇಮ್, ಇಬ್ಬರಿಗೂ ಸೇಮೇ ಬರುತ್ತಂತೆ. ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಎಕ್ಸಾಮ್ ಕ್ವಶನ್ಸ್ K and R class can expect to get in a year? ಒಂದು ವರ್ಷದಲ್ಲಿ ಎಷ್ಟು ಕ್ವಶನ್ಸ್ನ ಅವರು ಕೇಳಬಹುದು? ಮಿನಿಮಮ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಒಂದು ಎಕ್ಸಾಮ್ಗೆ 36 ಕ್ವಶನ್ನು, ಇವನಿಗೆ 32 ಕ್ವಶನ್ನು. ಒಂದು ವರ್ಷದಲ್ಲಿ ಹಲವಾರು ಎಕ್ಸಾಮ್ಗಳು ತಗೊತಾರೆ. ನಂಬರ್ ಆಫ್ ಕ್ವಶನ್ಸ್ ಸೇಮ್ ಆಗಬೇಕು. ಇಲ್ಲಿ ಕೇಳ್ತಾ ಇರೋದಿಲ್ಲೇನು ಸ್ಟೂಡೆಂಟ್ಸ್? ಇಲ್ಲಿ ಮಿನಿಮಮ್ ಒಂದು ಕ್ರೈಟೀರಿಯಾ ಆಯಿತು. ಎರಡನೇದು ಇವಾಗ ಯೋಚನೆ ಮಾಡಿ. ಗಿವನ್ ನಂಬರ್ಸ್ ಬಂದು 36 ಆ್ಯಂಡ್ 32 ಗಿಂತ ಜಾಸ್ತಿ ಕ್ವಶನ್ಸ್ ಇರುತ್ತಾ, ಕಡಿಮೆ ಕ್ವಶನ್ಸ್ ಇರುತ್ತಾ? ಕಡಿಮೆ ಇದ್ರೆ HCF, ಜಾಸ್ತಿ ಇದ್ರೆ LCM. 32 ಆ್ಯಂಡ್ 36 ಕ್ವಶನ್ಗಿಂತ ಏನಾಗಿರಬೇಕು? ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ನಾವು ಏನು ಕಂಡುಹಿಡಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? LCMನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ. ಹಾಗಾದರೆ LCMನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದರೆ 36ಗೆ ಸೊ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. 32ಗೆ ಫ್ಯಾಕ್ಟರ್ಸ್ ಕಂಡಿದ್ದಾರೆ. ನಿಮಗೆ ಗೊತ್ತಿರದೆ. ಹಾಗಾದರೆ 2 to the power of 5. ಹಾಗಾದರೆ LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಾಮನ್ ಆಗಿತ್ತು ಅಂದರೆ ಹೈಯೆಸ್ಟ್ 2 to the power of 5 ಇಂಟು ಕಾಮನ್ ಆಗಿಲ್ಲ ಅಂದರೆ ಹಾಗೆ ಕಸಪಿಸ ಎಲ್ಲ ತಗೊಂಡ್ಬಿಡಿ. 2 to the power of 5 ಅಂದರೆ 32 ಇಂಟು 3 ಸ್ಕ್ವೇರ್ ಅಂದರೆ 9. 32 ಇಂಟು 9 ಅಂದರೆ ಬರೋದು LCM ಬರೋದೆಷ್ಟು? 288 ಕ್ವಶನ್ಸ್. 288 ಕ್ವಶನ್ಸ್ ಇಬ್ಬರಿಗೂ ಮಿನಿಮಮ್ ಟು ಮಿನಿಮಮ್ ಅವ್ರು ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಯಾವ ರೀತಿ ಕಂಡುಹಿಡಿಬೋದು ನೀವು? 36ಗೆ ಮಲ್ಟಿಪಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. 36 ಆಮೇಲೆ 72, 108, 144, 180, 216, 252, 288. ಅದೇ ರೀತಿಯಲ್ಲಿ 32ಗೆ ಮಲ್ಟಿಪಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. 32, 64, 96, 128, 160, 192, 224, 256, 288. ಇಬ್ಬರದು ಕ್ವಶನ್ಗಳು ಈ ರೀತಿ ಬರುತ್ತೆ. 288 ಕ್ವಶನ್ಗಳು
ಡಿಫ್ರೆಂಟ್ ಟೆಸ್ಟ್ಗಳು ಕೊಡ್ತಾರೆ, ಡಿಫ್ರೆಂಟ್ ಎಕ್ಸಾಮ್ಸ್. ಇವ್ನು ನೋಡ್ರಿ 1 2 3 4 5 6 7 8ನೇ ಎಕ್ಸಾಮ್ಗೆ 288 ಆಗುತ್ತೆ. ಇವನು ನೋಡಿ 1 2 3 4 5 6 7 8 9 9ನೇ ಎಕ್ಸಾಮ್ಗೆ ಇವಂದೇನಾಗಿರುತ್ತೆ, 9ನೇ ಎಕ್ಸಾಮ್ಗೆ 288 ಆಗುತ್ತೆ. ಅಲ್ಲಿ ಹೇಳ್ತಾರ ಕಂಡೀಷನ್ ಏನು, ಇಬ್ಬರದು ಸೇಮ್ ನಂಬರ್ ಆಫ್ ಕ್ವಶನ್ಸ್ ಮಿನಿಮಮ್ ಟು ಮಿನಿಮಮ್ ಯಾವಾಗ ಆಗುತ್ತೆ, ಇನ್ನು ಮುಂದಕ್ಕೆ ಹೋದ್ರೆ ಇನ್ನೇ ಯಾವಾಗ ಇನ್ನೊಂದ್ಸರಿ ಆಗುತ್ತೆ. ಮಿನಿಮಮ್ ಟು ಮಿನಿಮಮ್ ಎಷ್ಟು ಕ್ವಶನ್ಸ್ಗೆ ಇಬ್ಬರದು ಸೇಮ್ ಆಗುತ್ತೆ 1 ವರ್ಷಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗೋಣ, ಪ್ರಾಬ್ಲಮ್ ನಂಬರ್ 18. ಓಕೆ ಸ್ಟೂಡೆಂಟ್ಸ್, ಇದೊಂದ್ಸಲಿ ನೋಡೋಣ. 4 runners started running the race in the same direction. 4 ಜನ ರನ್ನರ್ಸು ಒಂದೇ ಡೈರೆಕ್ಷನಲ್ಲಿ ಒಂದು ರೇಸ್ನಲ್ಲಿ ಹೋಗ್ತಾ ಇದ್ದಾರೆ. ಅರೌಂಡ್ ಎ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್ ಅಂದರೆ ಈ ರೀತಿ ಇದೆ ಅಂತ ಅನ್ಕೋಣ. ಈ ಪಾತ್ನಲ್ಲೇ ಹೋಗ್ತಿದ್ದಾರೆ. ಸರ್ಕ್ಯುಲರ್ ಪಾತ್ ಆಫ್ 8 ಕಿಲೋಮೀಟರ್ಸ್. ಹಾಗಾದರೆ ಈ ರೀತಿ ಇದೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೋಣ. ಟೋಟಲ್ ಡೈಮೆನ್ಷನ್ ಇರುವಂಥದ್ದು 8 ಕಿಲೋಮೀಟರ್ಸ್ ಇದೆ. 8 ಕಿಲೋಮೀಟರ್ಸ್. ಓಕೆ. ದೇರ್ ಸ್ಪೀಡ್ಸ್ ಆರ್ 2 4 8. ಅವರ ಸ್ಪೀಡ್ಗಳು ಎಷ್ಟಿದೆಯಂತೆ, 2 4 8 ಆ್ಯಂಡ್ 16 ಕಿಲೋಮೀಟರ್ ಪರ್ ಅವರ್. 1 ಅವರ್ಗೆ 2 kilometers, 4 kilometers, 8 kilometers and 16 kilometers per hour speed individual idiyante. If they have started their race at 6 o'clock in the morning, then at what time they will be at the starting point? ಎಷ್ಟು ಗಂಟೆಗೆ ಎಲ್ಲರೂ ಕೂಡ ಏನಾಗಿರ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರ್ತಾರೆ, ಎಷ್ಟು ಗಂಟೆಗೆ ಅವರಲ್ಲಿರ್ತಾರೆ. ಸೊ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ, ರಿಕ್ವೈರ್ಡ್ ಟೈಮ್ ಈಕ್ವಲ್ಸ್ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಗೊತ್ತಿಲ್ವಾ? ನೋಡ್ರಿ, ಸುಮ್ಮನೆ ಉದಾಹರಣೆಗೆ ಇದು ಇಲ್ಲಿಂದ ಇಲ್ಲಿವರೆಗೂ ರೇಸ್ ಬಿಡೋಣ ಅನ್ಕೋಣ. ಮಿಸ್ಟರ್ ಎ ಅನ್ನೋನು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ 20 ಕಿಲೋಮೀಟರ್ಸ್ ಇದೆ ಅಂತ ಅನ್ಕೋಣ. ಎಷ್ಟು ಕಿಲೋಮೀಟರ್ಸ್ ಇದೆ? 20 ಕಿಲೋಮೀಟರ್ಸ್ ಇದೆ. ಬೈಕ್ನಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾರೆ. ಮಿಸ್ಟರ್ ಎ ಅನ್ನೋನು 10 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ತಾನೆ. ಅಂದರೆ 1 ಅವರ್ಗೆ, ಪರ್ ಅವರ್ ಅಂದರೆ 1 ಅವರ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 10 ಕಿಲೋಮೀಟರ್ಸ್ ಹೋಗ್ತಾನೆ. ಹಾಗಾದರೆ 1 ಅವರ್ಗೆ ಇಲ್ಲಿ ಬರ್ತಾನೆ ಅರ್ಧಕ್ಕೆ, ಇನ್ನೊಂದು ಅವರ್ಗೆ ಇಲ್ಲಿಗೆ ಹೋಗ್ತಾನೆ. ಅಂದರೆ ಎಷ್ಟು ಅವರ್ ಬೇಕಾಗುತ್ತೆ ಅವನಿಗೆ? 2 ಅವರ್ಸ್ ಬೇಕಾಗುತ್ತೆ. 2 ಅವರ್ಸ್ ಹೆಂಗೆ ಬಂತು? ಡಿಸ್ಟೆನ್ಸ್ ಎಷ್ಟು? 20 ಕಿಲೋಮೀಟರ್ಸ್ ಡಿವೈಡ್ ಬೈ ಎಷ್ಟು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾನೆ. ಡಿಸ್ಟೆನ್ಸ್ 20 ಕಿಲೋಮೀಟರ್. ಸ್ಪೀಡ್ ಎಷ್ಟು? 10 ಕಿಲೋಮೀಟರ್ಸ್ ಪರ್ ಅವರ್. ಎಷ್ಟು ಟೈಮ್ ಬೇಕಾಗುತ್ತೆ? 2 ಅವರ್ಸ್ ಬೇಕಾಗುತ್ತೆ ಅವನಿಗೆ ಹೋಗೋದಕ್ಕೆ. ಅದೇ ಬಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವನು 5 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ತಾನೆ. 5 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಾಗಿ ಹೋದರೆ ಸ್ಪೀಡ್ ಎಷ್ಟು? ಡಿಸ್ಟೆನ್ಸ್ ಇರೋದು 20 ಕಿಲೋಮೀಟರ್ಸ್ ಅಂದರೆ 5 ಅಂದರೆ 5 5 4 4 ಅವರ್ಸ್ ಬೇಕು. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಹಾಗಾದರೆ 2 ಮತ್ತು 4ಗೆ LCM ಕ್ಯಾಲ್ಕುಲೇಟ್ ಮಾಡೋದು, ಅಂದರೆ ಬರೋದು 4. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ರಿಕ್ವೈರ್ಡ್ ಟೈಮ್, ನಮಗೆ ಟೈಮ್ ರಿಕ್ವೈರ್ಡ್ ಎಷ್ಟು ಬೇಕು ಅಂತಂದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್
ನಾವು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಎಷ್ಟಿದೆಯಂತೆ 8 ಕಿಲೋಮೀಟರ್ಸ್ ಇದೆಯಂತೆ. ದೇರ್ ಸ್ಪೀಡ್ಸ್ ಆರ್, ಒಬ್ಬೊಂದು ಎಷ್ಟಂತೆ 2 ಕಿಲೋಮೀಟರ್ಸ್ ಪರ್ ಅವರ್ ಅಂತೆ, ಇನ್ನೊಬ್ಬೊಂದು 4 ಕಿಲೋಮೀಟರ್ಸ್ ಪರ್ ಅವರ್ ಅಂತೆ, ಇನ್ನೊಬ್ಬೊಂದು 8 ಕಿಲೋಮೀಟರ್ಸ್ ಪರ್ ಅವರ್ ಅಂತೆ, ಇನ್ನೊಬ್ಬೊಂದು 16 ಕಿಲೋಮೀಟರ್ಸ್ ಪರ್ ಅವರ್ ಅಂತ. 1 ಅವರ್ಗೆ ಇವನು 2 ಕಿಲೋಮೀಟರ್ ಸ್ಪೀಡಾಗಿ ಹೋಗ್ತಾನೆ, ಇನ್ನೊಬ್ಬ 8 ಕಿಲೋಮೀಟರ್ ಸ್ಪೀಡಾಗಿ ಹೋಗ್ತಾನೆ, ಇನ್ನೊಬ್ಬ 4 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ, ಇನ್ನೊಬ್ಬ 16 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ತಾನೆ. Then at what time they will be at the starting time? ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೊತ್ತಿಗೆ ಬರಬೇಕು ಅಂತಂದ್ರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ರಿಕ್ವೈರ್ಡ್ ಟೈಮ್ ನಮಗೆ ಬೇಕು ಅಂದಾಗ ಡಿಸ್ಟೆನ್ಸ್ ಇರೋದೆಷ್ಟು 8 ಕಿಲೋಮೀಟರ್ಸ್, ಅವನ ಸ್ಪೀಡ್ ಎಷ್ಟು 2, ಇನ್ನೊಬ್ಬಂದು 8 ಕಿಲೋಮೀಟರ್ಸ್ ಡಿವೈಡ್ ಬೈ 4, ಇನ್ನೊಬ್ಬಂದು 8 ಕಿಲೋಮೀಟರ್ಸ್ ಡಿವೈಡ್ ಬೈ 8, ಇನ್ನೊಬ್ಬಂದು 8 ಕಿಲೋಮೀಟರ್ಸ್ ಡಿವೈಡ್ ಬೈ 16. ಇವಕ್ಕೆ ನೀವೇನು ಮಾಡಬೇಕಾಗಿರುತ್ತೆ, LCMನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. LCMನ ಕ್ಯಾಲ್ಕುಲೇಷನ್ ಮಾಡೋದು ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟರೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, LCM ಈಕ್ವಲ್ಸ್ LCM ಆಫ್ ನ್ಯೂಮರೇಟರ್ ಡಿವೈಡ್ ಬೈ HCF ಆಫ್ ಡಿನಾಮಿನೇಟರ್. ಹಾಗಾದರೆ LCM ಆಫ್ ನ್ಯೂಮರೇಟರ್ 8 8ಗೆ LCM ಆಫ್ 8 8 8 and 8. Then HCF of denominators 2, 4, 8 and 16. LCM ಆಫ್ 8 8 8 LCM ಎಷ್ಟು 8 ಆಗಿರುತ್ತೆ. HCF ಯಾವುದಕ್ಕೆ 2 4 8 16ಕ್ಕೆ 2 402 ಸ್ಕ್ವೇರ್ 2 ಕ್ಯೂಬ್ 2 to the power of 4. ಎಲ್ಲ ಕಾಮನ್ ಆಗಿದೆ. ಕಾಮನ್ ಆಗಿರೋದ್ರಲ್ಲಿ ಏನು ತಗೊಬೇಕು, ನಾವು ಲೀಸ್ಟ್ ತಗೊಬೇಕು. ಲೀಸ್ಟ್ ಅಂದ್ರೆ ಎಷ್ಟು 2 ಅನ್ನೋದೇ HCF ಆಗಿರುತ್ತೆ. ಹಾಗಾದರೆ LCM ಈಕ್ವಲ್ಸ್ ಕ್ಯಾನ್ಸಲ್ ಮಾಡಿದ್ರೆ 2 1 2 4 4 ಅವರ್ಸ್. 4 ಅವರ್ಸ್ ಆಯಿತು ಅಂದರೆ 4 ಅವರ್ಸ್ಗೆ ಎಲ್ಲರೂ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತಾರೆ. ಎಷ್ಟು ಗಂಟೆಗೆ ಅವರು ಸ್ಟಾರ್ಟ್ ಮಾಡಿದ್ದು? ಅವ್ರು ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತಿಗೆ? ಬೆಳಗ್ಗೆ 6 ಗಂಟೆಗೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದವರು? ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಹಾಗಾದರೆ 6 o'clock in the morning ಪ್ಲಸ್ 4 hours ಅಂದರೆ ಬರೋದು 10 o'clock. 10 o'clock in the morning. ಸೊ ಅವರೆಲ್ಲ ಒಟ್ಟಿಗೆ ಯಾವಾಗ ಸೇರುತ್ತಾರೆ? ಆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಎಲ್ಲರೂ ಬಂದು ಸೇರುವಂಥದ್ದು ಟೈಮ್ ಏನು? ಮಾರ್ನಿಂಗ್ 10 o'clock ಆಗಿರುತ್ತೆ ಸ್ಟೂಡೆಂಟ್ಸ್. ಇಷ್ಟೇ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಹೋಗೋಣ. ಈಗ ಕಂಪ್ಲೀಟ್ ಆಗಿರೋದು 18ನೇ ಪ್ರಾಬ್ಲಮ್. ಈಗ ಹೋಗೋಣ 19th ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಒಂದ್ಸಲ ಈ ಪ್ರಾಬ್ಲಮ್ ನೋಡೋಣ. ಸೋನು ಈಸ್ ಹೆಲ್ಪಿಂಗ್ ಹಿಸ್ ಕ್ಲಾಸ್ಮೇಟ್ಸ್ get ready for their maths exam by making identical packages of pens and pencils. ಸೋನು ಏನು ಮಾಡ್ತಿದ್ದಾಳೆ, ತನ್ನ ಕ್ಲಾಸ್ಮೇಟ್ಸ್ಗೆ ಮ್ಯಾಥ್ಸ್ನ ಎಕ್ಸಾಮ್ಗೆ ರೆಡಿ ಆಗಲಿಕ್ಕೋಸ್ಕರ ಆಕೆ ಐಡೆಂಟಿಕಲ್ ಪ್ಯಾಕೇಜಸ್ನ ಮಾಡ್ತಿದ್ದಾಳೆ. ಐಡೆಂಟಿಕಲ್ ಅಂದರೆ ಒಂದೇ ಥರ. ಯಾವ ರೀತಿ? ಒಂದು ಪ್ಯಾಕೇಜ್ನಲ್ಲಿ ಪೆನ್ಸ್ ಎಷ್ಟಿರುತ್ತೆ, ಪೆನ್ಸಿಲ್ಸ್ ಎಷ್ಟಿರುತ್ತೆ, ಇನ್ನೊಂದು ಪ್ಯಾಕೆಟಲ್ಲೂ ಸೇಮ್ ನಂಬರ್ ಆಫ್ ಪೆನ್ಸ್ ಆ್ಯಂಡ್ ಪೆನ್ಸಿಲ್ಸ್ ಇರಬೇಕು.
ಈಗ ಈ ಪ್ಯಾಕೆಟ್ನಲ್ಲಿ ಒಂದು ಪೆನ್ನು 2 ಪೆನ್ಸಿಲ್ ಇತ್ತು ಅಂದ್ಕೊಳ್ಳಿ. ಇನ್ನೊಂದು ಪ್ಯಾಕೆಟಲ್ಲೂ ಕೂಡ ಒಂದು ಪೆನ್ನು 2 ಪೆನ್ಸಿಲ್ ಇರಬೇಕು. ಇದೇ ರೀತಿ ಇದನ್ನು ನಾವೇನಂತ ಕರಿತೀವಿ ಐಡೆಂಟಿಕಲ್, ಒಂದೇ ರೀತಿಯಾದಂತಹ ಪ್ಯಾಕೇಜಸ್ನ ಮಾಡ್ತಾ ಇದ್ದಾಳಂತೆ. ಮಾಡ್ತಾ ಇದ್ದಾನಂತೆ ಸೋನು. he has 8 pens and 12 pencils. 8 ಪೆನ್ ಇದೆಯಂತೆ, 12 ಪೆನ್ಸಿಲ್ಸ್ ಇದೆಯಂತೆ. and he must use all the pens and pencils. ಎಲ್ಲ ಪೆನ್ನನ್ನು ಉಪಯೋಗಿಸ್ಬೇಕು, ಎಲ್ಲ ಪೆನ್ಸಿಲ್ನು ಉಪಯೋಗಿಸಿ ಐಡೆಂಟಿಕಲ್ ಪ್ಯಾಕೇಜಸ್ ಮಾಡಬೇಕು. ಯಾವುದೇ ಪೆನ್ನು ಉಳಿಯಂಗಿಲ್ಲ, ಪೆನ್ಸಿಲ್ ಉಳಿಯಂಗಿಲ್ಲ. ಇಫ್ ಸೋನು ಕ್ರಿಯೇಟ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಪ್ಯಾಕೇಜಸ್ ಪಾಸಿಬಲ್, ಅಂದರೆ ಗ್ರೇಟೆಸ್ಟ್ ನಂಬರ್ ಆಫ್ ಪ್ಯಾಕೇಜಸ್ ಪಾಸಿಬಲ್, ದೆನ್ ಹೌ ಮೆನಿ ಪೆನ್ಸಿಲ್ಸ್ ವಿಲ್ ಬಿ ದೇರ್ ಇನ್ ಈಚ್ ಪ್ಯಾಕೇಜ್. ಪ್ರತಿ ಪ್ಯಾಕೇಜಲ್ಲೂ ಎಷ್ಟೆಷ್ಟು ಪೆನ್ಸಿಲ್ಸ್ ಇರುತ್ತೆ ಅಂತ ಕೇಳ್ತಿದ್ದಾಳೆ. ಅಂದರೆ ಪೆನ್ಸ್ ಎಷ್ಟಿರುತ್ತೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ನಿಮ್ಗೆ ಹೇಳಿರೋದು ಏನಂತ ಹೇಳಿದ್ದೆ, ಗಿವನ್ ನಂಬರ್ಸ್ ಏನೇನು, 8 ಪೆನ್ಸ್, 12 ಪೆನ್ಸಿಲ್ಸ್, ಇದು ಗಿವನ್ ನಂಬರ್ಸ್. ಐಡೆಂಟಿಕಲ್ ಪ್ಯಾಕೇಜಸ್ ಮಾಡಿದ್ರೆ, ಇವನ್ನ ಹಾಕಿದ್ರೆ, ಈ ಪ್ಯಾಕೇಜ್ನಲ್ಲಿ ಪೆನ್ ಎಷ್ಟು ಹಾಕ್ತೀನಿ, ಪೆನ್ಸಿಲ್ ಎಷ್ಟು ಹಾಕ್ತೀನಿ, ಈ ಪ್ಯಾಕೆಟ್ನಲ್ಲಿ ಪೆನ್ ಎಷ್ಟು ಹಾಕ್ತೀನಿ, ಪೆನ್ಸಿಲ್ ಎಷ್ಟು ಹಾಕ್ತೀನಿ, ಈ ಪ್ಯಾಕೆಟ್ನಲ್ಲಿ ಅಷ್ಟೇ ಪೆನ್ನು ಅಷ್ಟೇ ಪೆನ್ಸಿಲ್ಗಳು ಹಾಕ್ಕೊಂಡು ಹೋಗ್ಬೇಕು. ಐಡೆಂಟಿಕಲ್ ಪ್ಯಾಕೆಟ್ಸ್ ಮಾಡಬೇಕಾಗಿರುತ್ತೆ. ಈ ನಂಬರ್ ಆಫ್ ಎಷ್ಟು ಗ್ರೇಟೆಸ್ಟ್ ನಂಬರ್ ಆಫ್ ಪ್ಯಾಕೇಜಸ್ ಮಾಡ್ಬೋದು ಆಕೆ ಅಂತ ಕೇಳ್ತಿದ್ದಾಳೆ. ಈಗ ಗಿವನ್ ನಂಬರ್ಸ್ ಇರೋದು 8 ಮತ್ತು 12. 12 ಪ್ಯಾಕೆಟ್ಗಿಂತ ಜಾಸ್ತಿ ಮಾಡೋಕ್ಕಾಗಂಗಿದ್ರೆ LCMನ ಕ್ಯಾಲ್ಕುಲೇಟ್ ಮಾಡಿ. 12 ಪ್ಯಾಕೆಟ್ ಒಳಗಡೆ ಮಾಡಂಗಿದ್ರೆ, 12 ಮತ್ತು 8 ಪ್ಯಾಕೆಟ್ಗಳ ಒಳಗಡೆ ಪ್ಯಾಕೇಜ್ ಮಾಡಂಗಿದ್ರೆ HCFನ ಮಾಡಿ ಸ್ಟೂಡೆಂಟ್ಸ್. ಕಾಮನ್ ಸೆನ್ಸ್. 12 ಪೆನ್ಸಿಲ್ ಇಟ್ಕೊಂಡು 12 ಪೆನ್ಸಿಲ್ಗಿಂತ ಜಾಸ್ತಿ ನೀವು ಪ್ಯಾಕೆಟ್ ಮಾಡೋಕ್ಕಾಗತ್ತೆಯೇ? ಮುರಿಯಂಗಿಲ್ಲ. ಅದನ್ನ ಅಪ್ಪ ಇಟ್ಕೊಳ್ಳಿ. ಹಾಗಾದರೆ ಈ ಪ್ರಾಬ್ಲಮ್ಗೆ ನಾವು LCMನ ಮಾಡಬಾರ್ದು. ಏನನ್ನ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್? HCFನ ಮಾಡಬೇಕಾಗಿರುತ್ತೆ. ನೋಡಿ, ಕ್ಲೂ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಅರ್ಥ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಾವು HCF ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ಯಾವುದಕ್ಕೆ? 8 ಮತ್ತು 12ಕ್ಕೆ. ಹಾಗಾದರೆ 8ನ ನಾವೇನಂತ ಬರೀತೀರಾ? 2 ಕ್ಯೂಬ್ ಅಂತ ಬರೀತೀರಾ. 12ನ್ನ 2 6 12, 3 2 12, ಅಂದರೆ 2 ಸ್ಕ್ವೇರ್ ಇಂಟು 3 ಅಂತ ಬರೀತೀವಿ. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ LCM ಕ್ಯಾಲ್ಕುಲೇಟ್ ಮಾಡಬಾರ್ದು ಈ ಪ್ರಾಬ್ಲಮ್ಗೆ ಅಂತ ಗೊತ್ತಾಗ್ಬಿಟ್ಟಿದೆ ನಿಮಗೆ. HCFನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ನೀವು. HCF ಎಷ್ಟು? ಕಾಮನ್ ಆಗಿರಬೇಕು. ಕಾಮನ್ ಆಗಿರೋದ್ರಾಗ ಏನು ಮಾಡಬೇಕು? ಕಡಿಮೆ ಇರೋದು ತಗೊಬೇಕು. ಕಡಿಮೆ ಇರೋದು ಎಷ್ಟು? 2 ಸ್ಕ್ವೇರ್. ಇಲ್ಲಿ 3 ಇಲ್ಲಿದೆ, ಇಲ್ಲಿಲ್ಲ. ಹಾಗಾದ್ರೆ ಏನು ತೊಗೊಬಾರ್ದು? 3 ಅನ್ನೋದು ತೊಗೊಬಾರ್ದು. ಹಾಗಾದರೆ HCF ಎಷ್ಟು ಬರುತ್ತೆ? 4 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟು ಪ್ಯಾಕೇಜಸ್ ಮಾಡ್ತಾಳಾಕೆ? 4 ಪ್ಯಾಕೇಜಸ್ ಮಾಡ್ತಾಳೆ. 4 ಪ್ಯಾಕೇಜಸ್ ಯಾವ ರೀತಿ ಮಾಡ್ತಾಳೆ ಅಂದರೆ, ನೋಡ್ರಿ, 4 ಪ್ಯಾಕೇಜಸ್ 1 2 3 4 ಪ್ಯಾಕೇಜಸ್ ಮಾಡಿದೆ. ಸೊ ಐಡೆಂಟಿಕಲ್, ಅದರೊಳಗಡೆ ಏನಿದೆ ಅಂತ ಇಂಪಾರ್ಟೆಂಟ್. ಸರ್ ಇದು ಚಿಕ್ಕದಾಗಿದೆ ದೊಡ್ಡದಾಗಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ, ನಾನು ಬರೆದಿರೋ ಇದು ಆಗಿದೆ. ಸೊ ಇಲ್ಲಿ ಈಗ ಎಷ್ಟು? 4 ಪ್ಯಾಕೇಜಸ್ ಮಾಡೋದು. ಆಕೆ ಹತ್ರ ಎಷ್ಟು ಪೆನ್ ಇದೆ? ಪೆನ್ಸ್ ಎಷ್ಟಿದೆ? 8 ಪೆನ್ ಇದೆ. ಡಿವೈಡ್ ಬೈ 4 ಅಂದರೆ 2 ಪೆನ್. ಇಲ್ಲಿ ಪೆನ್ಸ್ ಎಷ್ಟು? ಇಲ್ಲೆರಡು ಇಡ್ತಾಳೆ, ಇಲ್ಲೆರಡು ಇಡ್ತಾಳೆ, ಇಲ್ಲೆರಡು ಇಡ್ತಾಳೆ, ಇಲ್ಲೆರಡು ಇಡ್ತಾಳೆ. 8 ಪೆನ್ ಕ್ಲೋಸ್ ಆಗೋಯ್ತು. ಅದೇ ರೀತಿ ಪೆನ್ಸಿಲ್ಸ್ ಎಷ್ಟಿದೆ? ಪೆನ್ಸಿಲ್ಸ್ ಎಷ್ಟಿದೆ?
12 ಇದೆ, 4 ಅಂದರೆ 3 3. ಹಾಗಾದರೆ ಪೆನ್ಸಿಲ್ಸ್ ಇಲ್ಲಿ 3 ಇಡ್ತಾಳೆ, ಇಲ್ಲಿ 3 ಇಡ್ತಾಳೆ, ಇಲ್ಲಿ 3 ಇಡ್ತಾಳೆ, ಇಲ್ಲಿ 3 ಇಡ್ತಾಳೆ. ಹಾಗಾದರೆ 3 4 12. ಹಾಗಾದರೆ ಇಲ್ಲೂ 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 ಎಲ್ಲ ಸೇಮ್ ಕ್ವಾಂಟಿಟಿ ಐಡೆಂಟಿಕಲ್ ಪ್ಯಾಕೇಜ್ ಮಾಡಿ ಕೊಡ್ತಾಳೆ. ಸೊ ಇದೇನೇ HCF ಸ್ಟೂಡೆಂಟ್ಸ್. ಈ ರೀತಿ ಪ್ರಾಬ್ಲಮ್ಸು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ರಾಮ್ ಬಾಟ್ 1 ಪ್ಯಾಕೇಜ್ ಆಫ್ 32 ಪೆನ್ ಆ್ಯಂಡ್ 1 ಪ್ಯಾಕೇಜ್ ಆಫ್ 48 ಪೆನ್ಸ್. 32 ಪೆನ್ನಿಂದ ಒಂದು ಪ್ಯಾಕೆಟ್ ತೊಗೊತಾನೆ, 48 ಪೆನ್ನಿಂದ ಒಂದು ಪೆನ್ಸಿಲ್ಸ್ ಒಂದು ಪ್ಯಾಕೆಟ್ ತೊಗೊತಾನೆ. ಹಿ ವಾಂಟ್ಸ್ ಟು ಯೂಸ್ ಆಲ್ ದ ಪೆನ್ಸ್, ಎಲ್ಲ ಪೆನ್ನು ಯೂಸ್ ಮಾಡ್ಕೊತಾನೆ ಮತ್ತು ಪೆನ್ಸಿಲ್ಸ್ನ ಟು ಕ್ರಿಯೇಟ್ ವಾಟ್ ಐಡೆಂಟಿಕಲ್ ಸೆಟ್ಸ್ ಆಫ್ ಆಫೀಸ್ ಸಪ್ಲೈ ಪ್ಯಾಕೇಜಸ್ ಫಾರ್ ಹಿಸ್ ಫ್ರೆಂಡ್ಸ್ಗೆ ಹಂಚೋದಕ್ಕೋಸ್ಕರ ಉಪಯೋಗಿಸ್ತಾನಂತೆ. ಎಲ್ಲ ಪೆನ್ಸಿಲ್ಸು ಮತ್ತು ಪೆನ್ಸ್ನ ಉಪಯೋಗಿಸ್ಬೇಕು, ಯಾವುದು ಪೆನ್ನು ಪೆನ್ಸಿಲು ಮಿಗಬಾರ್ದು. ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ identical sets Ram can make using all the pens and pencils. ಎಲ್ಲ ಪೆನ್ನು ಪೆನ್ಸಿಲ್ಸ್ನ ಉಪಯೋಗಿಸ್ಕೊಂಡು ಐಡೆಂಟಿಕಲ್ ಸೆಟ್ಸ್ನ ಮಾಡಬೇಕು ಅಂದ್ಬಿಟ್ಟಿದೆ. ಗಿವನ್ ನಂಬರ್ಸ್ ಏನು? 32 ಪೆನ್ಸ್, 48 ಪೆನ್ಸಿಲ್ಸ್. ಗಿವನ್ ಪೆನ್ನು ಪೆನ್ಸಿಲ್ನ ಉಪಯೋಗಿಸ್ಕೊಂಡು ಒಂದೊಂದೇ ಪಾಕೆಟ್ಗಳು ಮಾಡ್ತಾನಂತೆ. ಈಗ ನನಗೆ ಹೇಳ್ರಿ, 48 ಪ್ಯಾಕೆಟ್ಗಿಂತ ಜಾಸ್ತಿ ಆದರೆ LCM ಇರೋದೇ 48 ಪೆನ್ಸಿಲ್. ಆ 48 ಪೆನ್ಸಿಲ್ಗಿಂತ ಜಾಸ್ತಿ ಪ್ಯಾಕೆಟ್ ಮಾಡೋಕ್ಕಾಗತ್ತೆ? ಇಲ್ಲ. ಹಾಗಾದರೆ ಪ್ಯಾಕೆಟ್ ಮಾಡೋದಕ್ಕೆ 48 ಪ್ಯಾಕೇಜಸ್ಗಿಂತ ಕಡಿಮೆ ಬೇಕಾಗುತ್ತೆ. ಅದು ಏನು ಕಂಡುಹಿಡಿಬೇಕು? ನಾವಿಲ್ಲಿ HCFನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ನಿಮ್ಮ ಹೋಮ್ವರ್ಕ್. ಆ್ಯಸ್ ಪರ್ ಮೈ ನಾಲೆಡ್ಜ್ 16 ಬರುತ್ತೆ ಅಂತ ಅಂದುಕೊಂಡಿದ್ದೀನಿ. ಸೊ ಅದು ಬೇರೆದು ಬಂದರೆ 32 48ಕ್ಕೆ ಅದನ್ನೇ ನೀವು ಇದು ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಈಗ 20ನೇದಾಯಿತು. ಈಗ ಹೋಗೋಣ 21ನೇದು. ಪ್ರಾಬ್ಲಮ್. ಇನ್ ಎ ಸೆಮಿನಾರ್, ದ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ ಸೈನ್ಸ್, ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಒಂದು ಸೆಮಿನಾರ್ ನಡೀತಿದೆಯಂತೆ. ಅಲ್ಲಿ ಸೈನ್ಸ್ ಅವರು ಇದ್ದಾರೆ, ಆರ್ಟ್ಸ್ ಅವರು ಇದ್ದಾರೆ, ಕಾಮರ್ಸ್ ಅವರು ಇದ್ದಾರೆ. ಸೈನ್ಸ್ ಅವರು ಎಷ್ಟು ಜನ ಇದ್ದಾರೆ? 14 ಜನ ಇದ್ದಾರೆ. ಆರ್ಟ್ಸ್ ಅವರು ಎಷ್ಟು ಜನ ಇದ್ದಾರೆ? 24 ಜನ ಇದ್ದಾರೆ. ಕಾಮರ್ಸ್ನವ್ರು ಎಷ್ಟು ಜನ ಇದ್ದಾರೆ? 44 ಜನ ಇದ್ದಾರೆ. ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ರೂಮ್ಸ್. ರಿಕ್ವೈರ್ಡ್ ಇಫ್ ಇನ್ ಈಚ್ ರೂಮ್, ಪ್ರತಿ ರೂಮಲ್ಲೂ ಕೂಡ ದ ಸೇಮ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಆರ್ ಟು ಬಿ ಸೀಟೆಡ್. ಓಹೋ, ಇಲ್ಲಿ ಮೊದಲನೇ ಕಂಡೀಷನ್ ಏನು? ಮಿನಿಮಮ್ ನಂಬರ್ ಆಫ್ ರೂಮ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಏನಕ್ಕೆ? ಈಚ್ ರೂಮ್ನಲ್ಲಿ, ಪ್ರತಿ ರೂಮ್ನಲ್ಲೂ ಅತಿ ಕಡಿಮೆ ಜನ ಕೂತ್ಕೊಳ್ಳೋ ಹಾಗೆ ಸೇಮ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್. ಅಂದರೆ ರೂಮ್ ನಂಬರ್ 1ನಲ್ಲಿ 10 ಜನ ಕೂತಿದ್ದಾರೆ ಅಂದರೆ ರೂಮ್ ನಂಬರ್ 2ನಲ್ಲೂ 10 ಜನನೇ ಕೂತ್ಕೊಬೇಕು. ಆ್ಯಂಡ್ ಆಲ್ ಆಫ್ ದೆಮ್ ಬೀಯಿಂಗ್ ಇನ್ ದ ಸೇಮ್ ಸಬ್ಜೆಕ್ಟ್. ಓಹೋ, ಸೈನ್ಸ್ ಅವರು ಸೈನ್ಸ್ ತಾವೇನೇ ಕೂತ್ಕೊಬೇಕು, ಕಾಮರ್ಸ್ ಅವರು ಕಾಮರ್ಸ್ ತಾವೇನೇ ಕೂತ್ಕೊಬೇಕು, ಆರ್ಟ್ಸ್ ಅವರು ಆರ್ಟ್ಸ್ ತಾವೇನೇ ಕೂತ್ಕೊಬೇಕು. ಅಂದರೆ ಸೈನ್ಸ್ ಅವರು 16 ಜನ ಇದ್ದಾರೆ ಅಂದ್ಕೊಳ್ಳಿ, 16 ಜನನ್ನ ಒಂದೊಂದು ರೂಮ್ಗೆ ಹಾಕ್ತೀವಿ ಅಂದ್ಕೊಳ್ಳಿ. 16 ಜನನ್ನ ಸೈನ್ಸ್ ಅವರು ಒಂದು ರೂಮ್ಗೆ ಹಾಕಿದ್ರಿ, ಸರಿ. ಆರ್ಟ್ಸ್ ಅವ್ರನ್ನೂ ಕೂಡ 16 ಜನನ್ನ ಒಂದು ರೂಮ್ಗೆ ಹಾಕಬೇಕು, ಸೇಮ್. 16 ಜನ ಹಾಕೋರು ಇನ್ನೂ 8 ಜನ ಉಳ್ಕೊಂತಾರೆ. ಇನ್ನೊಂದು ರೂಮ್ಗೆ 8 ಜನ ಹಾಕಬಾರ್ದು, 16 ಜನನೇ ಹಾಕಬೇಕು. 44 ಜನ ಇದ್ದಾರೆ. 16 ಜನನೊಂದು 32 ಜನ ಹಾಕಿದ್ರೆ ಇನ್ನು 16 ಜನ ಹಾಕಕ್ಕೆ ಉಳಿಯೋದೆ 12 ಜನ. ಹಾಗಾದರೆ ಕಂಡೀಷನ್ ಏನಿಲ್ಲಿ? ಸೇಮ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇರಬೇಕು, ಪ್ರತಿ ರೂಮಲ್ಲೂ ಸೇಮ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇರಬೇಕು. ಮತ್ತು ಕಂಡೀಷನ್ ಇನ್ನೊಂದೇನಲ್ಲಿ
ಅವ್ರವ್ರ ಸಬ್ಜೆಕ್ಟ್ ಅವರೇ ಇರಬೇಕು. ಸೈನ್ಸ್ ಅವ್ರು ಇಲ್ಲಿ 16 ಜನನ ಮಾಡಿದ್ರಿ, ಸೈನ್ಸ್ ಅವ್ರನ್ನ 16 ಜನನ ಮಾಡಿದ್ರಿ, ಆರ್ಟ್ಸ್ ಅವ್ರನ್ನ ಇಲ್ಲಿ 16 ಜನನ ಮಾಡಿದ್ರಿ. ಎಷ್ಟು ಜನ ಇರೋದು? ಟೋಟಲ್ ಆಗಿ 24 ಜನ ಇರೋದು. 24 ಜನರಲ್ಲಿ 16 ಜನ ಅವರೇ ಉಳಿಯೋ ದಿನ 8 ಜನ. ಇಲ್ಲಿ ಕಾಮರ್ಸ್ ಅವ್ರ ಜೊತೆಗೆ ಇಲ್ಲಿ 8 ಜನ ಪ್ಲಸ್ 8 ಜನ ಕಾಮರ್ಸ್ ಕಾಮರ್ಸನ್ನು ಹಾಕಂಗಿಲ್ಲ. ಈ ಆರ್ಟ್ಸಲ್ಲಿ ಉಳಿದಿರುವಂತಹ 8 ಜನ ತಗೊಂಬಂದು ಇಲ್ಲಿ ಸೇರ್ಸಂಗಿಲ್ಲ. ಒಂದು ರೂಮಲ್ಲಿ ಅವರೇ ಇರಬೇಕು. ಆ ರೀತಿ ಕಂಡೀಷನ್ ಇವಾಗಿಲ್ಲಿ ಹೇಳ್ತಿರೋವಂಥದ್ದು. ಈಗಿವಾಗಿಲ್ಲಿ ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಮುಂಚೆ LCM ಕಂಡುಹಿಡಿಬೇಕಾ, HCF ಕಂಡುಹಿಡಿಯಬೇಕಾ? ಇದೇ ಒಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. 16, 24, 44 ಒಂದೊಂದು ರೂಮ್ ಒಳಕ್ಕೆ ಅವನ್ನೆಲ್ಲ ಸೇರಿಸಿದ್ರೆ ನಂಬರ್ ಆಫ್ ರೂಮ್ಸ್ 44 ರೂಮ್ಗಿಂತ ಜಾಸ್ತಿ ಆಗುತ್ತೆ. ಆದರೆ LCM ಕಂಡುಹಿಡಿರಿ. 44 ರೂಮ್ಗಿಂತ ಕಡಿಮೆ ಆದರೆ HCF ಕ್ಯಾಲ್ಕುಲೇಟ್ ಮಾಡಿ. ಹಾಗಾದರೆ ನಂಬರ್ ಆಫ್ ರೂಮ್ಸ್ ಏನಾಗುತ್ತೆ? 44 ರೂಮ್ಗಿಂತ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ನೀವೇನು ಮಾಡಬೇಕಾಗಿರುತ್ತೆ? HCF ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ HCFನ ಕ್ಯಾಲ್ಕುಲೇಟ್ ನೀವು ಮಾಡಬೇಕು ಅಂತ ಅಂದಾಗ ಯಾವ್ಯಾವುದಕ್ಕೆ? 16, 24, 44. 16ನ್ನ 2 to the power of 4 ಅಂತ ಹಾಕ್ತೀರಾ. 24ನ್ನ 2 12, 2 6, 2 3, 3 ಅಂದರೆ 2 cube into 3 ಅಂತ ಹಾಕ್ತೀರಾ. 44ನ್ನ 44, 22s, 211. ಹಾಗಾದರೆ 2 square into 11. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? HCF ಅಂದರೆ ಏನು ಮಾಡಬೇಕಾಗಿದೆ? ನೀವು ಕಾಮನ್ ಆಗಿರೋದು ಮಾತ್ರ ತೊಗೊಬೇಕಾಗಿರೋದು. ಕಾಮನ್ ಆಗಿರೋದ್ರಲ್ಲೂ ಯಾವ್ದು ತೊಗೊಬೇಕು? ಕಡಿಮೆ ತೊಗೊಬೇಕು. ಕಾಮನ್ ಆಗಿರೋದು 2 square ಮಾತ್ರ. 2 square, 2 cube, 2 to the power of 4. ಅಂದರೆ ಏನು ಮಾತ್ರ ತೊಗೊಬೇಕು? ನೀವು 2 square ತೊಗೊಬೇಕಾಗುತ್ತೆ. ಅಂದರೆ ಅರ್ಥ 4. ಅಂದರೆ 4 ಜನನ, ಇವೆಲ್ಲ ಪರ್ಸನ್ಸ್, ಇವರು ಜ್ಞಾಪಕ ಇರಲಿ. ಅಂದರೆ 4 ಜನರನ್ನ ಒಂದು ರೂಮ್ನಲ್ಲಿ ಹಾಕ್ತೀರ. ಅಂದರೆ ಇಲ್ಲೊಂದು ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿರೋದು, 16 ಜನ ಇದ್ದಾರೆ. ಡಿವೈಡ್ ಬೈ 4 ಜನನ್ನ ಒಂದೊಂದು ರೂಮ್ಗೆ ಹಾಕಿದ್ರೆ 4 ರೂಮ್ಸ್ ಆಯಿತು. ಅದೇ ರೀತಿಯಲ್ಲಿ 24 ಜನ ಇದ್ದಾರೆ. 24 ಜನನ್ನ 4 ಜನನ್ನ ಹಾಕಿದ್ರ ಅಂದರೆ 4 6 24, 6 ರೂಮ್ಸ್ ಆಯಿತು. 44 ಜನ ಇದ್ದಾರೆ ಅಂದ್ಕೊಳ್ಳಿ. ಅವ್ರನ್ನ ಹಾಕಿದ್ರೆ 11 ರೂಮ್ಸ್ ಆಯಿತು. ಅಂದರೆ ಟೋಟಲ್ ಎಷ್ಟು ರೂಮ್ಸ್ ಆಯಿತು? 21 ರೂಮ್ಸ್ ಬೇಕಾಗುತ್ತೆ. ಮಿನಿಮಮ್ ಎಷ್ಟು ಬೇಕಾಗುತ್ತೆ? 21 ರೂಮ್ಸ್ ಬೇಕಾಗುತ್ತೆ. ಅವನು ಅದನ್ನೇ ಹೇಳ್ತಿರೋದು, ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ರೂಮ್ಸ್ ರಿಕ್ವೈರ್ಡ್. ಎಷ್ಟು ಮಿನಿಮಮ್ ನಂಬರ್ ಆಫ್ ರೂಮ್ಸ್ ಬೇಕಾಗಿರೋದು? 21 ರೂಮ್ಸ್ ರಿಕ್ವೈರ್ಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಮುಂದಕ್ಕೆ ಹೋಗೋಣ. 22ನೇ ಪ್ರಾಬ್ಲಮ್. 108 goats, 288 cats and 360 dogs have to be taken across a river. ಈ ಪ್ರಾಣಿಗಳನ್ನ ಒಂದು ರಿವರ್ನ ದಾಟಿಸ್ಬೇಕಾಗಿದೆ. ದೇರ್ ಆರ್ ಓನ್ಲಿ 1 boat, ಒಂದೇ ಅಂತ ಬೋಟ್ ಇರೋದು ಸಾಗಿಸೋದಕ್ಕೆ. ವಿಚ್ ವಿಲ್ ಹ್ಯಾವ್ ಟು ಮೇಕ್ ಮೆನಿ ಟ್ರಿಪ್ಸ್ ಇನ್ ಆರ್ಡರ್ ಟು ಡೂ ಸೊ. ಅದನ್ನು ಒಂದು ಕಡೆಯಿಂದ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸೇರಿಸೋದಕ್ಕೆ ಹಲವಾರು ಟ್ರಿಪ್ಗಳು ಮಾಡಬೇಕಾಗಿರುತ್ತೆ. ಹೌದು, ಓಕೆ. ದ ಬೋಟ್ಮ್ಯಾನ್ ಹ್ಯಾಸ್ ಹೀಸ್ ಓನ್ ಕಂಡೀಷನ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ದೆಮ್. ಅವನಿಗೆ ಆದಂತಹ ಒಂದು ರಿಸ್ಟ್ರಿಕ್ಷನ್ಸ್ ಇದೆ, ಒಂದು ಕಂಡೀಷನ್ಸ್ ಇದೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಏನು ಕಂಡೀಷನ್ಸ್ ಅಂತೆ? ಇನ್ಸ್ಪೈಟ್ ಆಫ್ ದಟ್ he will take the same number of animals. ಅಷ್ಟೇ ನಂಬರ್ ಆಫ್, ಫಸ್ಟ್ ಟ್ರಿಪ್ಪಲ್ಲಿ ಎಷ್ಟು ತೊಗೊಂಡೋಗ್ತಾನೋ ಸೆಕೆಂಡ್ ಟ್ರಿಪ್ಪಲ್ಲೂ ಅಷ್ಟೇ ತೊಗೊಂಡೋಗ್ತಾನಂತೆ. ಸೇಮ್ ನಂಬರ್.
ಇನ್ ಎವ್ರಿ ಟ್ರಿಪ್, ಪ್ರತಿ ಟ್ರಿಪ್ಪಲ್ಲೂ ಅಷ್ಟೇ ನಂಬರ್ ಆಫ್ ಅನಿಮಲ್ಸ್ನ ತೊಗೊಂಡೋಗ್ತಾನೆ. ಆ್ಯಂಡ್ ದೇ ಹ್ಯಾವ್ ಟು ಬಿ ಆಫ್ ದ ಸೇಮ್ ಕೈಂಡ್, ಸೇಮ್ ನಂಬರ್ ಆ್ಯಂಡ್ ಸೇಮ್ ಕೈಂಡ್. ಏನಂತೆ? ಸೇಮ್ ನಂಬರ್ ಅಂತೆ, ಸೇಮ್ ಕೈಂಡ್. ಅಂದರೆ ಕ್ಯಾಟ್ ಜೊತೆ ಡಾಗ್ನ ಸೇರಿಸಿ ತೊಗೊಂಡೋಗೋದಿಲ್ಲ. 10 ಕ್ಯಾಟು 10 ಡಾಗು ಈ ರೀತಿ ತೊಗೊಂಡೋಗಲ್ಲ. 10 ಕ್ಯಾಟ್ ತೊಗೊಂಡ್ರೆ 10 ಕ್ಯಾಟ್ ಅಷ್ಟೇ. ಆಮೇಲೆ ಏನು ಮಾಡಬೇಕು? ಸೇಮ್ ನಂಬರ್ ಅಂತಂದರೆ ಸೇಮ್ ನಂಬರ್ ಡಾಗ್ನು ತೊಗೊಂಡೋಗ್ಬೇಕು. ಇನ್ನೊಂದು ಟ್ರಿಪ್ಗೆ 10 ಗೋಟ್ಸ್ ತೊಗೊಂಡೋಗ್ಬೇಕಾಗಿರುತ್ತೆ. 20 ಅಂದರೆ 20 ಗೋಟ್ಸ್ ತೊಗೊಂಡೋಗ್ತಾನೆ. ತಿರ್ಗಿ ಆಮೇಲೆ 20 ಕ್ಯಾಟ್ಸ್ ತೊಗೊಂಡೋಗ್ತಾನೆ, 20 ಡಾಗ್ಸ್ ತೊಗೊಂಡೋಗ್ತಾನೆ. ಮಿಕ್ಸ್ ಮಾಡೋದಿಲ್ಲ. ಸೇಮ್ ಕೈಂಡ್ ಅಂದರೆ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಹಿ ವಿಲ್ ನ್ಯಾಚುರಲಿ ಲೈಕ್ ಟು ಟೇಕ್ ದ ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ಈಚ್ ಟೈಮ್. ಕೆನ್ ಯು ಟೆಲ್ ಮಿ ಹೌ ಮೆನಿ ಅನಿಮಲ್ಸ್ ವೆಂಟ್ ಇನ್ ಈಚ್ ಟ್ರಿಪ್? ಪ್ರತಿ ಟ್ರಿಪ್ಪಲ್ಲೂ ಎಷ್ಟೆಷ್ಟು ಅನಿಮಲ್ಸ್ ಹೋಯ್ತು ಅಂತ ಹೇಳಬೇಕಂತ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು 108 ಗೋಟ್ಸ್ ಇದೆ, 288 ಕ್ಯಾಟ್ಸ್ ಇದೆ, 360 ಡಾಗ್ಸ್ ಇದೆ. ಈಗ ನನಗೆ ಹೇಳಿ ಒಂದೊಂದು ಸಲಿಗೆ ಅವನು ತಗೊಂಡು ಹೋಗುವಂತಹದ್ದು ಎಷ್ಟು ಟ್ರಿಪ್ ತಗೊಂಡೋಗ್ತಾನೆ ಅಂದರೆ 360 ಟ್ರಿಪ್ಗಿಂತ ಜಾಸ್ತಿ ತಗೊಂಡೋಗ್ತಾನೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ LCM ಕ್ಯಾಲ್ಕುಲೇಟ್ ಮಾಡಿ. 360 ಟ್ರಿಪ್ಗಿಂತ ಕಡಿಮೆ ತಗೊಂಡೋಗ್ತಾನೆ ಅಂತಂದರೆ ಏನು ಮಾಡಿ? HCFನ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೇನನ್ಸುತ್ತೆ? ಎಸ್, ಯು ಆರ್ ರೈಟ್. ಏನು ಕ್ಯಾಲ್ಕುಲೇಟ್ ಮಾಡಬೇಕು? HCFನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ನಿಮಗೆ ಹೋಮ್ವರ್ಕ್. ಸೊ ಆನ್ಸರ್ 36 ಟ್ರಿಪ್ಸ್ ಅಂತ ಅಂದ್ಕೊತೀನಿ. ಯಾವುದಕ್ಕೆ? ಈ ಮೂರಕ್ಕೂ HCFನ ಕ್ಯಾಲ್ಕುಲೇಟ್ ಮಾಡಿ 36 ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. HCF ಮತ್ತು ಸುದೀರ್ಘವಾಗಿ 11 ಸೆಷನ್ನಿಂದ ನಾವು LCM, HCF ಮತ್ತು ಬೇಸಿಕ್ ಟರ್ಮ್ಸ್ ನಂಬರ್ ಸಿಸ್ಟಮ್ನ 17 ಟರ್ಮ್ಸ್ನ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ವರ್ಡ್ ಪ್ರಾಬ್ಲಮ್ಸ್, ನ್ಯೂಮರೇಟರ್ ಡಿನಾಮಿನೇಟರ್ ಬಂದರೆ ಯಾವ ರೀತಿ, ಫ್ರ್ಯಾಕ್ಷನ್ ಇದ್ದರೆ, ಡೆಸಿಮಲ್ ಇದ್ದರೆ ಯಾವ ರೀತಿ ಮಾಡಬೇಕಾಗಿರುತ್ತೆ ಅನ್ನೋ ವಿಚಾರನ ನಾವು HCF ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, LCM ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟಿದೆ. ಸುದೀರ್ಘವಾಗಿ ಡಿಸ್ಕಷನ್ ಮಾಡಿದ್ವಿ. ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ, ನೋಟ್ಸಲ್ಲಿ ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಬಂದಿದ್ದೀರಾ. ಮತ್ತೆ ಇನ್ನೊಂದ್ಸಲ ರೀಕಾಲ್ ಮಾಡಿರಿ ಸ್ಟೂಡೆಂಟ್ಸ್. ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನನಗಿಲ್ಲ. ಕಾರಣ ಏನಕ್ಕೆ ಅಂತಂದರೆ ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನೀವೇನು ಮಾಡಿದ್ದೀರಾ? ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಂಡು ಹೋಗ್ತೀರಾ. ಯು ವಿಲ್ ಗೆಟ್ ಸರ್ಟೆನ್ ಮಾರ್ಕ್ಸ್. ಓಕೆ, ನೀವು ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸಿಲೆಬಸ್ ಇಟ್ಟಿರೋ ಉದ್ದೇಶ ಏನು? ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಹಾಕ್ಕೊಳ್ಳಿ, ಅಥವಾ ರೈಲ್ವೆ ಎಕ್ಸಾಮಿನೇಷನ್ ಹಾಕ್ಕೊಳ್ಳಿ, ಅಥವಾ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಹಾಕ್ಕೊಳ್ಳಿ, ಇದು ಎಲ್ಲದರಲ್ಲೂ ಕೂಡ ಮಿನಿಮಮ್ 3 to 4 ಕ್ವಶನ್ಸ್ ಅಪಿಯರ್ ಆಗುತ್ತೆ. ಸಿಲೆಬಸ್ ಇಟ್ಟಿರೋ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಕಾಮರ್ಸ್ ವಿದ್ಯಾರ್ಥಿ ಕೂಡ ಈ ಒಂದು ಪಾರ್ಟ್ನ ಸಕ್ಸಸ್ಫುಲ್ಲಾಗಿ ಅಟೆಂಡ್ ಮಾಡಿ 3 to 4 ಮಾರ್ಕ್ಸ್ನ ಗಳಿಸಲಿ ಅಂತ ಇಟ್ಟಿರೋದು ಸ್ಟೂಡೆಂಟ್ಸ್. ಆದರೆ ನೀವು ಪ್ರಾಬ್ಲಮ್ ಓದಿ ಇಷ್ಟು ಲೆಂತಿ ಪ್ರೋಸೆಸ್ಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ನೀವು 100% ಕ್ವಶನ್ ಪೇಪರ್ನ ನೀವು ಅಟೆಂಡ್ ಮಾಡಲಿಕ್ಕಾಗಲ್ಲ. ಒಂದು 25 to 30% ಅಷ್ಟೇ ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾದರೆ
ಈ LCM ಮತ್ತು HCFನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೆಲವು ಟ್ರಿಕ್ಸ್ ಇದೆ. ಪ್ರಾಬ್ಲಮ್ನ ನೋಡ್ತಾ ಇದ್ದಾಗೆ ಸಮ್ ಸಿಂಪಲ್ ಸ್ಟೆಪ್ಸ್ನಿಂದ ವಿತಿನ್ ಎ ಮಿನಿಟ್ 1 ಮಿನಿಟ್ನ ಒಳಗಾಗಿನೇ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ನಾನು ನಿಮ್ಮ ಮುಂದಕ್ಕೆ ತರುವಂಥದ್ದು LCM ಮತ್ತು HCFನ ಟ್ರಿಕ್ಸ್ ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಎರಡು ಪಾರ್ಟ್ ಅಥವಾ 2 ಎಪಿಸೋಡ್ಸ್ ನಾನು ನಿಮಗೆ ಕೊಡುವಂಥದ್ದು ಏನಾಗಿರುತ್ತೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಕಾಂಪ್ಯೂಟ್ LCM and HCF ಆಸ್ ಅರ್ಲಿ ಆಸ್ ಪಾಸಿಬಲ್. 1 ನಿಮಿಷದ ಒಳಗಾಗಿನೇ ನೀವು ಏನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ನೀವು LCM ಮತ್ತು HCFನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಲ್ಲ ಬರ್ಕೊಂಡು ಹೋಗಬೇಕು. ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡಿದ್ದೀರಾ, ಸ್ಕೋರ್ ಮಾಡ್ತೀರಾ. ಆದರೆ ವಾಟ್ ಅಬೌಟ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಥವಾ ಬ್ಯಾಂಕಿಂಗ್ ಎಕ್ಸಾಮಿನೇಷನಲ್ಲಿ ನೀವು ಇಷ್ಟು ಸ್ಟೆಪ್ಸ್ ಇಲ್ಲ. ಅವನು ಆಪ್ಷನ್ A, B, C, D ಇದರಲ್ಲಿ ಯಾವುದು ಅಂತ ಕೇಳ್ತಾನೆ ಅಷ್ಟೇ. ಅವನು ಅದಕ್ಕೆ ನೀವು ಮಾರ್ಕ್ ಮಾಡಬೇಕಷ್ಟೆ, ಯಾವ ಆನ್ಸರ್ ಕರೆಕ್ಟ್ ಅಂದ್ಬಿಟ್ಟು. ಸ್ಟೆಪ್ಸ್ ಎಲ್ಲ ಏನು ಬರಿಬೇಕಾಗಿಲ್ಲ, ನೀವು ಯಾವ ಆನ್ಸರ್ ಕರೆಕ್ಟ್ ಅಂತ ನೀವು ಬರಿಬೇಕಷ್ಟೆ. ಸೊ ಅದಕ್ಕೋಸ್ಕರ 2 ಪಾರ್ಟ್ನ ಮಾಡ್ತೀನಿ. ಅದು ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇಲ್ದಿರೂ ಕೂಡ ನಿಮ್ಮ ಫ್ಯೂಚರ್ಗೋಸ್ಕರ ಇರುತ್ತೆ ಅಂತ ಭಾವಿಸಿ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ನಿಮ್ಮ ಎಕ್ಸಾಮಿನೇಷನ್ ಬೇಕಾದ್ರೂ ಉಪಯೋಗಿಸ್ಬೋದು, ಆದರೆ ಸ್ಟೆಪ್ ಇರಬೇಕು. ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಡೈರೆಕ್ಟ್ ಆನ್ಸರ್ ಇಡಬಾರ್ದು. ಸ್ಟೆಪ್ಸ್ ಇರಲೇಬೇಕಲ್ಲಿ. ಪ್ರತಿಯೊಂದು ಸ್ಟೆಪ್ಸ್ಗೂ ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್ ನಿಮ್ಮ ಸಿಲೆಬಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಆದರೆ ನಾನು ಹೇಳ್ಕೊಡುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮುಂದಿನ ನಿಮ್ಮ ಫ್ಯೂಚರ್ಗೋಸ್ಕರ ಹೇಳ್ಕೊಡ್ತಾರೆ. ಬೇಕು ಅಂದರೆ ಫೈನಲ್ ಆನ್ಸರ್ ಇದು ಬರ್ಬೋದು, ನಾನು ಮಾಡಿದ ಸರಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಹಾಗಾದರೆ ನೆಕ್ಸ್ಟ್ ನಾಳಿನ ಸೆಷನಲ್ಲಿ ಬರೋದು ಟಿಪ್ಸ್ ಆಫ್ LCM and HCF. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.